ನಮಸ್ಕಾರ ವೀಕ್ಷಕರೇ, ಸುದ್ದಿ ಮನೆ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ ಚಪ್ಪರಿಕೆ. ದ್ವಿತೀಯ ಪಿಯುಸಿ ಪರೀಕ್ಷೆ ಬಂದೇ ಬಿಟ್ಟಿತು ಎಂದು ಯೋಚಿಸುತ್ತಾ ಕುಳಿತುಕೊಳ್ಳುವ ವಿದ್ಯಾರ್ಥಿಗಳಿಗೆ ಓದುವುದರ ಬಗ್ಗೆ ಸರಿಯಾದ ಸಮಯ ಪ್ರಜ್ಞೆ ಇರಲಿ. ಓದುವ ಮುನ್ನ ವೇಳಾಪಟ್ಟಿಯನ್ನು ತಯಾರು ಮಾಡಿಕೊಂಡು ನಂತರ ವೇಳಾಪಟ್ಟಿಗೆ ಅನುಗುಣವಾಗಿ ಓದಿದರೆ ಒಲಿತು. ವೇಳಾಪಟ್ಟಿಯಲ್ಲಿ ಓದುವುದರ ಜೊತೆಗೆ ಮಾನಸಿಕ, ದೈಹಿಕ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ವೇಳಾಪಟ್ಟಿ ಎನ್ನುವುದು ನಿಮಗೆ ಹೇಗೆ ಹೊಂದಿಕೆ ಆಗುತ್ತದೆ ಎನ್ನುವುದರ ಮೇಲೆ ತಯಾರಿ ಮಾಡಿಕೊಳ್ಳುವುದು ಒಲಿತು. ಓದಿದ್ದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು, ಮನನ ಮಾಡುವುದು, ಪುನಃ ಓದುವುದು, ಓದಿದ್ದನ್ನು ಅಭ್ಯಾಸ ಮಾಡಿಕೊಂಡರೆ ಓದಿದ್ದು ಹಾಗೆ ನೆನಪಿನಲ್ಲಿರಲು ಸಾಧ್ಯ. ಆಂಗ್ಲ ಭಾಷೆಯಲ್ಲಿ ಇದಕ್ಕೆ ರೀಡ್, ರಿವೈಸ್, ರಿಕಾಲ್ ಎಂದು ಹೇಳುತ್ತಾರೆ. ಓದುವ ಸಮಯದಲ್ಲಿ ಮೊಬೈಲ್, ಟಿವಿ ಇವುಗಳಿಂದ ದೂರ ಇರಿ. ಏಕೆಂದರೆ ಇವುಗಳು ಏಕಾಗ್ರತೆಯನ್ನು ಹಾಳು ಮಾಡುವುದಲ್ಲದೆ ಓದುವುದರ ಬಗ್ಗೆ ಆಸಕ್ತಿಯನ್ನು ಕೂಡ ಕಡಿಮೆ ಮಾಡಿಸುತ್ತದೆ. ಯಾರೊಂದಿಗೂ ನಿಮ್ಮನ್ನು ಹೋಲಿಸಿಕೊಳ್ಳಬೇಡಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ವಿದ್ಯಾರ್ಥಿಗಳೇ. ಓದಿದ್ದನ್ನು ಪುನಃ ಪುನಃ ನೆನಪಿಸಿಕೊಳ್ಳುತ್ತಾ ಇರಿ. ಆಗ ದೃಢವಾಗಿ ಮಸ್ತಕದಲ್ಲಿ ಓದಿದ್ದು ಇರಲು ಸಾಧ್ಯ. ಯಾವ ವಿಷಯ ನಿಮಗೆ ಕಷ್ಟಕರವಾಗುತ್ತದೆಯೋ ಎನ್ನುವುದು ಮೊದಲೇ ತಿಳಿದಿರುತ್ತದೆ. ಅದಕ್ಕೆ ಹೆಚ್ಚು ಸಮಯವನ್ನು ಮೀಸಲಿಡಿ. ಬರೆದು ಕಲಿಯುವುದು, ಪ್ರಮುಖ ವಿಷಯಗಳನ್ನು ಚಿಕ್ಕದಾಗಿ ಬರೆದು ಹಾಲ್ಗೆ ಹೋಗುವ ಮುನ್ನ ಒಮ್ಮೆ ಮೆಲುಕು ಹಾಕುವುದು, ಈ ರೀತಿಯ ಸರಳ ವಿಧಾನಗಳನ್ನು ಅನುಸರಿಸಿದರೆ ಮಾತ್ರ ನೀವು ಸರಿಯಾಗಿ ಪರೀಕ್ಷೆಯಲ್ಲಿ ಪ್ರಶ್ನೆಗೆ ಉತ್ತರವನ್ನು ನೀಡಲು ಸಾಧ್ಯ. ಒಂದು ದಿನಕ್ಕೆ ಒಂದು ಪಠ್ಯವನ್ನು ಓದುವಾಗ ಪೆನ್ಸಿಲ್ನಿಂದ ಅದನ್ನು ಮಾರ್ಕ್ ಮಾಡಿಕೊಳ್ಳಿ. ಮುಖ್ಯವಾದ ಅಂಶ, ಸೂತ್ರ, ಘಟನೆಗಳು, ಇಸವಿ ಹೀಗೆ ಇವುಗಳನ್ನು ಮಾರ್ಕ್ ಮಾಡಿಕೊಂಡು ಇದನ್ನು ಬೆಳಗಿನ ಜಾವದಲ್ಲಿ ಓದಿ. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಿ. ಯಾವ ರೀತಿ ಪ್ರಶ್ನೆಗಳು ಬರಬಹುದು ಎನ್ನುವುದು ತಿಳಿಯುತ್ತದೆ ಮತ್ತು 3 ಗಂಟೆಗಳ ಅವಧಿಯಲ್ಲೇ ಉತ್ತರಿಸುವ ಸಾಮರ್ಥ್ಯವೂ ಬರುತ್ತದೆ. ನೀವು ಇಷ್ಟು ದಿನ ಓದಿದ್ದು, ತರಗತಿಯಲ್ಲಿ ಕೇಳಿಸಿಕೊಂಡಿದ್ದು ಎಲ್ಲವೂ ನಿಮ್ಮ ಮಸ್ತಕದಲ್ಲಿ ಒಂದೆಡೆ ಶೇಖರವಾಗಿದೆ. ಸಮಾಧಾನದ ಮನಸ್ಸಿನಿಂದ ಅವೆಲ್ಲವನ್ನು ಸೋಮಾರಿತನ ಮಾಡದೆ, ಅತೀವ ನಂಬಿಕೆಯನ್ನು ಬೆಳೆಸಿಕೊಳ್ಳದೆ ಪುನರ್ಮನನ ಮಾಡಿ ತನ್ನಷ್ಟಕ್ಕೆ ಎಲ್ಲವೂ ನೆನಪಿಗೆ ಬರುತ್ತದೆ. ಮುಖ್ಯವಾಗಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ವಿದ್ಯಾರ್ಥಿಗಳೇ. ಪರೀಕ್ಷಾ ಕೊಠಡಿಗೆ ಮೊದಲನೇ ದಿನ ಅರ್ಧ ಗಂಟೆ ಮುಂಚಿತವಾಗಿ ಹೋಗಿ ಸಮಾಧಾನದಿಂದ ಪ್ರಶ್ನೆಗಳನ್ನು ಓದಿಕೊಂಡು ಮೊದಲು ಗೊತ್ತಿರುವ ಸುಲಭದ ಪ್ರಶ್ನೆಗಳಿಗೆ ಉತ್ತರಿಸಿ. ನಂತರ ಕಷ್ಟ ಎನಿಸಿದಂತಹ ಪ್ರಶ್ನೆಗಳಿಗೆ ಒತ್ತಡ ಮಾಡಿಕೊಳ್ಳದೆ ಉತ್ತರಿಸಿ. ಚಂದದ ಬರವಣಿಗೆಯೂ ಕೂಡ ಒಂದು ಕಲೆಯ ವಿದ್ಯಾರ್ಥಿಗಳೇ. ಇದು ಅಭ್ಯಾಸದಿಂದ ಬರುವ ಒಂದು ಕಲಾಶಕ್ತಿ. ಪರೀಕ್ಷೆಯಲ್ಲಿ ಹಾಳೆಗಳನ್ನು ತುಂಬಿಸಬೇಕೆಂದು ದಪ್ಪವಾಗಿ ಅಕ್ಷರಗಳನ್ನು ಬರೆಯುವುದು ಬೇಡ. ಅತಿ ನಿಧಾನಗತಿಯೂ ಬೇಡ. ನಿಮ್ಮ ಬರವಣಿಗೆ ಮತ್ತೊಬ್ಬರಿಗೆ ಓದಲು ಸಾಧ್ಯವಾಗುವಂತಿರಬೇಕು. ಕಾಗುಣಿತ ಅಕ್ಷರಗಳು ತಪ್ಪಿಲ್ಲದೆ ಬರೆದರೆ ಅರ್ಧ ಪರೀಕ್ಷೆ ಗೆದ್ದಂತೆ. ವಿಜ್ಞಾನ, ಗಣಿತದ ಪರೀಕ್ಷೆಗಳಲ್ಲಿ ಸೂತ್ರಗಳನ್ನು ಬರೆಯುವುದು, ಹಂತವಾಗಿ ಲೆಕ್ಕಗಳನ್ನು ಬಿಡಿಸುವುದು ಮೌಲ್ಯಮಾಪಕರು ನಿರೀಕ್ಷಿಸುತ್ತಾರೆ. ನೀವು ಬರೆದು ಮುಗಿಸಿದ ಉತ್ತರಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ. 3 ಗಂಟೆಗಳ ಪರೀಕ್ಷೆಯ ಕಾಲವು ಪ್ರಶ್ನೆ ಪತ್ರಿಕೆಯೊಂದಿಗೆ ನಿಮ್ಮ ಒಡನಾಟದಂತಿರಲಿ ವಿದ್ಯಾರ್ಥಿಗಳೇ. ಆಗಲೇ ತಿಳಿಸಿದಂತೆ ಸುಲಭದ ಪ್ರಶ್ನೆಗಳನ್ನು ಮೊದಲು ಉತ್ತರಿಸುವುದರಿಂದ ಆತ್ಮವಿಶ್ವಾಸ ಹೆಚ್ಚಿ ಕಷ್ಟದ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಮನಸ್ಸು ಸಹಕರಿಸುತ್ತದೆ. ಪರೀಕ್ಷಾ ಕೊಠಡಿಯಲ್ಲಿ ಬೇರೊಬ್ಬ ವಿದ್ಯಾರ್ಥಿ ಹೆಚ್ಚುವರಿ ಶೀಟ್ ಕೇಳಿದಾಕ್ಷಣ ನೀವು ಅದರ ಬಗ್ಗೆ ಆತಂಕದಿಂದ ನಿಮ್ಮ ಗಮನವನ್ನು ಬೇರೆ ಎಡೆಗೆ ಹರಿಸುವುದು ಬೇಡ. ನಿಮ್ಮ ಸಾಧನೆ, ನಿಮ್ಮ ಪ್ರಯತ್ನ ನಿಮ್ಮದೇ ಹೊರತು ಬೇರೆಯವರದ್ದಾಗಿರುವುದಿಲ್ಲ. ಒಂದು ವೇಳೆ ಆತಂಕದಿಂದ ಅಥವಾ ಭಯದಿಂದ ಗಂಟಲು ಒಣಗಿದಂತಾದರೆ ತಕ್ಷಣವೇ ನೀರು ಕುಡಿಯಿರಿ. ನೀರು ಆಮ್ಲಜನಕದ ಸಹಾಯದಿಂದ ಮನಸ್ಸು ಪುನಃ ಚುರುಕುಗೊಂಡು ಉತ್ತರಿಸಲು ಸಹಕರಿಸುತ್ತದೆ. 3 ಗಂಟೆಗಳ ಸಂಪೂರ್ಣ ಅವಧಿಯನ್ನು ಉಪಯೋಗಿಸಿಕೊಳ್ಳಿ. ಒಂದು ವೇಳೆ ಬೇಗನೆ ಉತ್ತರಿಸಿದ್ದಾದರೆ ಬರೆದ ಉತ್ತರವನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ. ಇನ್ನು ಪೋಷಕರು ಮಕ್ಕಳಿಗೆ ಪದೇ ಓದು ಎಂದು ಹೇಳಿಸಿಕೊಳ್ಳುವುದು ತುಂಬಾ ಮುಜುಗರ ಕೊಡುತ್ತದೆ. ನಿಮ್ಮ ಬಾಲ್ಯ ಜೀವನದ ಘಟನೆಗಳನ್ನು ನಿಮ್ಮ ಮಕ್ಕಳೊಡನೆ ಹೋಲಿಸಿಕೊಳ್ಳಬೇಡಿ. ಕಾಲ ಬದಲಾಗಿದೆ. ನೀವು ಪರಿವರ್ತನೆ ಹೊಂದಲೇಬೇಕು. ಯಾವುದೇ ವಿದ್ಯಾರ್ಥಿ ಪರೀಕ್ಷೆಗೆ ಹೋಗುತ್ತಿದ್ದಾನೆಂದರೆ ಅವರೊಂದಿಗೆ ಒತ್ತಡದ ಮಾತುಗಳನ್ನಾಡದೆ ಪ್ರೋತ್ಸಾಹದ ಮಾತುಗಳನ್ನಾಡಿ. ಪರೀಕ್ಷೆಯ ದಿನಗಳಂದು ಅವರೊಡನೆ ನಗುತ್ತಾ ಮಾತನಾಡಿ. ಅವರ ಹಾಲ್ ಟಿಕೆಟ್, ಪೆನ್, ಪೆನ್ಸಿಲ್, ವಾಟರ್ ಬಾಟಲ್ ಇವುಗಳನ್ನು ಜೋಡಿಸಿಕೊಳ್ಳುವುದರಲ್ಲಿ ಸಹಕರಿಸಿ. ಚೆನ್ನಾಗಿ ಪರೀಕ್ಷೆಯನ್ನು ಮಾಡು ಎಂದಷ್ಟೇ ಹೇಳಿ ಹರಿಸಿ. ಹೆಚ್ಚಿನ ಮಾತುಗಳು ಅವರಿಗೆ ಆತಂಕವನ್ನುಂಟು ಮಾಡಬಹುದು. ಧನ್ಯವಾದಗಳು.